ನಮಸ್ಕಾರ. ನಾನು ಮುರಳೀಧರ ಕೇಳಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ. ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ 3ನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ತತ್ವಗಳು ಎಂಬುದರಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ಇಂದು ಹಣಕಾಸು ನೀತಿ ಅಂದರೆ ಏನು, ಹಣಕಾಸು ನೀತಿಯ ಪರಿಕರಗಳೇನು, ಹಣಕಾಸು ನೀತಿಯ ಪ್ರಾಮುಖ್ಯತೆ ಏನು ಎಂಬುದನ್ನು ತಿಳಿದುಕೊಳ್ತಾ ಹೋಗೋಣ. ಇಲ್ಲಿ ಬಹಳ ಮುಖ್ಯವಾಗಿ ಈ ಹಣಕಾಸು ನೀತಿಯನ್ನ ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಕೂಡ ಕೇಂದ್ರ ಬ್ಯಾಂಕು ಅದನ್ನು ಜಾರಿಗೊಳಿಸ್ತಾ ಹೋಗುತ್ತೆ. ಹಾಗೆಯೇ ಭಾರತದಲ್ಲೂ ಕೂಡ ಈ ಹಣಕಾಸು ನೀತಿಯನ್ನ ಅನುಷ್ಠಾನಗೊಳಿಸುವಂತಹ ಮಹತ್ವದ ಕಾರ್ಯವನ್ನ ಭಾರತದ ಕೇಂದ್ರ ಬ್ಯಾಂಕ್, ಭಾರತದ ರಿಸರ್ವ್ ಬ್ಯಾಂಕ್ ಅಂತೇಳಿ ಕರಿತೀವಿ, ಅದು ನಿರ್ವಹಿಸ್ತಾ ಇದೆ. ಸೊ ಭಾರತದ ಕೇಂದ್ರ ಬ್ಯಾಂಕ್ ಹೇಗೆ ಹಣಕಾಸು ನೀತಿಯನ್ನ ಜಾರಿಗೊಳಿಸ್ತಾ ಹೋಗುತ್ತೆ, ಹಾಗೆ ಹಣಕಾಸು ನೀತಿಯ ಉದ್ದೇಶಗಳೇನು ಎಂಬುದನ್ನು ತಿಳಿದುಕೊಳ್ತಾ ಹೋಗೋಣ. ಭಾರತದ ಕೇಂದ್ರ ಬ್ಯಾಂಕ್ ದೇಶದಲ್ಲಿನ ಬ್ಯಾಂಕ್ಗಳ ಸಾಲ ಮತ್ತು ಬಡ್ಡಿ ದರಗಳನ್ನು ನಿಯಂತ್ರಿಸಿಕೊಳ್ಳಲು ಅಳವಡಿಸಿಕೊಂಡಿರುವ ನೀತಿಯನ್ನೇ ಹಣಕಾಸು ನೀತಿ ಎನ್ನಲಾಗುತ್ತೆ. ಅಂದ್ರೆ RBI ಬ್ಯಾಂಕ್ಗಳ ಸಾಲ ಮತ್ತು ಬಡ್ಡಿ ದರಗಳನ್ನು ಕಾಲಕಾಲಕ್ಕೆ ಅಗತ್ಯತೆಗೆ ಅನುಗುಣವಾಗಿ ನಿಯಂತ್ರಿಸುವ ಉದ್ದೇಶದಿಂದ ಅಳವಡಿಸಿಕೊಂಡಿರುವಂತಹ ನೀತಿ ಇದಾಗಿದೆ. ಈ ಹಣಕಾಸು ನೀತಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ಏನು ಪ್ರಯೋಜನಗಳಾಗುತ್ತೆ ಅನ್ನೋದಕ್ಕಿಂತ ಯಾವ ಉದ್ದೇಶದಿಂದ ಇದನ್ನ ಅಳವಡಿಸಿಕೊಳ್ಳಲಾಗಿದೆ ಎಂಬುದನ್ನು ಪರಿಶೀಲಿಸಬೇಕಾಗತ್ತೆ. ಸೊ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ದೇಶದ ಆಂತರಿಕ ಬೆಲೆಗಳಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ಳೋದು. ಅಂದ್ರೆ ರಾಷ್ಟ್ರದ ಒಳಭಾಗದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ಬೇಕಾಗತ್ತೆ. ತೀವ್ರ ಏರಿಳಿತಕ್ಕೊಳಗಾಗ್ತಾ ಇದ್ರೆ ಆರ್ಥಿಕತೆಯಲ್ಲಿ ಹಲವು ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಈ ಕಾರಣದಿಂದಾಗಿ ರಾಷ್ಟ್ರದ ಬೆಲೆಗಳಲ್ಲಿ ಅಥವಾ ಎಲ್ಲಾ ರೀತಿಯ ಬೆಲೆಗಳಲ್ಲಿ, ಅದು ಸಗಟು ಬೆಲೆ ಇರಬಹುದು, ಚಿಲ್ಲರೆ ಬೆಲೆ ಇರಬಹುದು, ಇನ್ನಿತರ ಯಾವುದೇ ಬೆಲೆಗಳಲ್ಲಿರಬಹುದು, ಏರಿಳಿತಗಳು ತೀವ್ರತರವಾಗಿ ಆಗದ ಹಾಗೆ ನೋಡಿಕೊಳ್ಳುವಂತಹ ಮಹತ್ವದ ಕಾರ್ಯವನ್ನ ನಿರ್ವಹಿಸುವುದಕ್ಕಾಗಿ ಭಾರತದ ಕೇಂದ್ರ ಬ್ಯಾಂಕ್ ಈ ಹಣಕಾಸು ನೀತಿಯನ್ನ ಬಳಸ್ಕೊಳ್ತಾ ಹೋಗುತ್ತೆ. ಇದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ ಹಣದ ಮಾರುಕಟ್ಟೆಯಲ್ಲಿ ಸ್ಥಿರತೆ. ಅಂದ್ರೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸಿನ ವ್ಯವಹಾರಗಳನ್ನು ನಡೆಸುವಂತಹ ಒಂದು ಮಾರುಕಟ್ಟೆಯೇ ಹಣ ಮಾರುಕಟ್ಟೆ ಎಂಬುದಾಗಿ ಹೇಳ್ತೀವಿ. ಈ ಹಣದ ಮಾರುಕಟ್ಟೆಯಲ್ಲಿ ತೀವ್ರತರವಾದಂತಹ ಏರಿಳಿತಗಳು ಒಳಗಾಗ್ತಾ ಇದ್ರೆ ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳು ಹಲವು ರೀತಿಯ ತೊಂದರೆಗಳನ್ನ, ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ಹೂಡಿಕೆಯ ಮೇಲೆ, ಅದರಲ್ಲೂ ತಯಾರಿಕಾ ಕ್ಷೇತ್ರದಲ್ಲಿ, ವಿಶೇಷವಾಗಿ ಕೈಗಾರಿಕಾ ಕ್ಷೇತ್ರ ಮತ್ತು ಸೇವಾ ವಲಯದಲ್ಲಿ ಹಲವು ರೀತಿಯ ತೊಂದರೆಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಇದು ರಾಷ್ಟ್ರದ ಒಟ್ಟಾರೆ ಅಭಿವೃದ್ಧಿಯ ಮೇಲೆ, ರಾಷ್ಟ್ರದ ಉದ್ಯೋಗ, ಉತ್ಪಾದನೆ, ಆದಾಯ ಇವುಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಈ ಕಾರಣದಿಂದಾಗಿ ಹಣದ ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತಹ ಉದ್ದೇಶದಿಂದ ಹಣಕಾಸು ನೀತಿಯನ್ನ ಕೇಂದ್ರ ಬ್ಯಾಂಕ್ ಅಳವಡಿಸಿಕೊಂಡಿದೆ, ಅನುಷ್ಠಾನಗೊಳಿಸಿದೆ. ಮೂರನೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಅಗತ್ಯ ಪ್ರಮಾಣದ ಸಾಲದ ಬೆಳವಣಿಗೆ. ಅಂದ್ರೆ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗುವಂತಹ ರೀತಿಯಲ್ಲಿ, ವಿವಿಧ ಕ್ಷೇತ್ರಗಳ ಬೆಳವಣಿಗೆಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅಗತ್ಯ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ಉದ್ದೇಶದಿಂದ ಕೇಂದ್ರ ಬ್ಯಾಂಕ್ ಈ ಹಣಕಾಸು ನೀತಿಯನ್ನ ಅನುಷ್ಠಾನಗೊಳಿಸುತ್ತೆ. ಜೊತೆಗೆ ಅದು ಯಾವಾಗಲೂ ಕೂಡ ಅಭಿವೃದ್ಧಿಗೆ ಪೂರಕವಾಗುವಂತಹ ರೀತಿಯಲ್ಲಿ ಸಾಲ ದೊರೆಯುವ ಹಾಗೆ ನೋಡ್ಕೊಳ್ಳುವಂತಹ ಉದ್ದೇಶವನ್ನ ಈ ಹಣಕಾಸು ನೀತಿಯ ಮೂಲಕ ಕೇಂದ್ರ ಬ್ಯಾಂಕ್ ಜಾರಿಗೊಳಿಸ್ತಾ ಹೋಗುತ್ತೆ. ನಾಲ್ಕನೇ ಒಂದು ಅಂಶ ಗರಿಷ್ಠ ಉದ್ಯೋಗಾವಕಾಶ ಕಲ್ಪನೆ. ಅಂದ್ರೆ ಆರ್ಥಿಕತೆಯಲ್ಲಿ ಲಭ್ಯವಿರತಕ್ಕಂತಹ ಮಾನವ ಸಂಪನ್ಮೂಲವನ್ನ ಉತ್ಪಾದಕವಾಗಿ ಬಳಸ್ಕೊಳ್ಬೇಕು. ಈ ಉತ್ಪಾದಕವಾಗಿ ಬಳಸ್ಕೊಳ್ಬೇಕಾದ್ರೆ ರಾಷ್ಟ್ರದಲ್ಲಿ ಉತ್ಪಾದನಾ ಚಟುವಟಿಕೆಗಳು ಸಮರ್ಪಕವಾಗಿ ನಡೀತಾ ಹೋಗ್ಬೇಕಾಗತ್ತೆ. ಸೊ ಈ ಕಾರಣದಿಂದಾಗಿ ರಾಷ್ಟ್ರದ ಉತ್ಪಾದಕ ಚಟುವಟಿಕೆಗಳು ನಿರಂತರವಾಗಿ ಹೆಚ್ಚುವ ಮೂಲಕ ರಾಷ್ಟ್ರದಲ್ಲಿ ಲಭ್ಯವಿರುವಂತಹ ಮಾನವ ಸಂಪನ್ಮೂಲ ಗರಿಷ್ಠ ಪ್ರಮಾಣದಲ್ಲಿ ಬಳಕೆಯಾಗೋದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ಸಂಪನ್ಮೂಲಗಳನ್ನು ಒದಗಿಸಿಕೊಡುವಂತಹ ಕೆಲಸವನ್ನ ಹಣಕಾಸು ನೀತಿಯ ಮೂಲಕ ಕೇಂದ್ರ ಬ್ಯಾಂಕ್ ಮಾಡ್ತಾ ಹೋಗುತ್ತೆ. ಹಾಗೆ ಐದನೇ ಒಂದು ಉದ್ದೇಶ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವಿಕೆ. ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ ಏನು
ಅಸ್ಥಿರತೆ ಇರುತ್ತೆ. ಆ ಅಸ್ಥಿರತೆಯನ್ನು ನಿವಾರಿಸಿ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಒಂದು ರಾಷ್ಟ್ರದ ಆಮದು ಮತ್ತು ರಫ್ತುಗಳ ಮೇಲೆ ಬಹಳ ಮಹತ್ವರವಾದಂತಹ ಪರಿಣಾಮವನ್ನು ಬೀರುವಂತಹ ಒಂದು ಕೆಲಸವನ್ನ ವಿದೇಶಿ ವಿನಿಮಯ ಮಾಡ್ತಾ ಹೋಗುತ್ತೆ. ಆಗ ವಿದೇಶಿ ವಿನಿಮಯದಲ್ಲಿ ತೀವ್ರತರವಾದಂತಹ ಏರಿಳಿತಗಳು ಉಂಟಾಗ್ತಾ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ರಾಷ್ಟ್ರದ ಆಮದು ಮತ್ತು ರಫ್ತುಗಳ ಮೇಲೆ, ಹಾಗೆ ರಾಷ್ಟ್ರದ ಆರ್ಥಿಕತೆಯ ಮೇಲೆ, ಆರ್ಥಿಕ ಚಟುವಟಿಕೆಗಳ ಮೇಲೆ ಹಲವು ರೀತಿಯ ಪರಿಣಾಮಗಳು ಉಂಟಾಗ್ತಾ ಹೋಗುತ್ತೆ. ಈ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ವಿನಿಮಯ ಮಾರುಕಟ್ಟೆಯಲ್ಲಿ ಈ ಒಂದು ವಿನಿಮಯ ದರ ಯಾವುದೇ ಸಂದರ್ಭದಲ್ಲೂ ತೀವ್ರ ಏರಿಳಿತಕ್ಕೊಳಗಾಗದಂತಹ ರೀತಿಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವಂತಹ ಮಹತ್ವದ ಕಾರ್ಯದಲ್ಲಿ ಈ ಒಂದು ಹಣಕಾಸು ನೀತಿಯನ್ನ ಭಾರತದ ಕೇಂದ್ರ ಬ್ಯಾಂಕ್ ಅನುಸರಿಸ್ತಾ ಹೋಗುತ್ತೆ, ಅಥವಾ ಯಾವುದೇ ರಾಷ್ಟ್ರದ ಕೇಂದ್ರ ಬ್ಯಾಂಕ್ ಅನುಸರಿಸ್ಕೊಳ್ತಾ ಹೋಗುತ್ತೆ. ನಂತರ ಆರನೇದಾಗಿ ಆರ್ಥಿಕ ಅಭಿವೃದ್ಧಿ ಎಂಬುದಾಗಿ, ಅಂದ್ರೆ ಆರ್ಥಿಕ ಅಭಿವೃದ್ಧಿಯ ಉದ್ದೇಶವನ್ನ ಈ ಒಂದು ಹಣಕಾಸು ನೀತಿ ಹೊಂದಿರುತ್ತೆ. ಅಂದ್ರೆ ರಾಷ್ಟ್ರದ ಎಲ್ಲಾ ಕ್ಷೇತ್ರಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ, ಹಾಗೆ ಆ ಸಂಪನ್ಮೂಲಗಳ ಬಳಕೆಯ ಬಗೆಗೆ ಮಾರ್ಗದರ್ಶನವನ್ನ ಕೇಂದ್ರ ಬ್ಯಾಂಕ್ ನೀಡ್ತಾ ಹೋಗುತ್ತೆ. ಇದರಿಂದಾಗಿ ರಾಷ್ಟ್ರದ ಅಭಿವೃದ್ಧಿ ಸುಗಮವಾಗಿ ನಡೆಯೋದಕ್ಕೆ, ಜೊತೆಗೆ ಎಲ್ಲಾ ಕ್ಷೇತ್ರಗಳ ಬೆಳವಣಿಗೆಯನ್ನು ಸಾಧಿಸೋದ್ರ ಮೂಲಕ ಜನರ ಜೀವನ ಮಟ್ಟ ಉತ್ತಮವಾಗೋದಕ್ಕೆ ಇದು ಅವಕಾಶವನ್ನ ಮಾಡಿಕೊಡ್ತಾ ಹೋಗುತ್ತೆ. ಈ ಕಾರಣದಿಂದಾಗಿ ಹಣಕಾಸು ನೀತಿಯನ್ನ ಕೇಂದ್ರ ಬ್ಯಾಂಕ್ ಆರ್ಥಿಕ ಅಭಿವೃದ್ಧಿಯ ಉದ್ದೇಶದಿಂದಲೂ ಕೂಡ ಅದು ಅಗತ್ಯಕ್ಕನುಗುಣವಾಗಿ ಬದಲಾವಣೆಗಳನ್ನ ಮಾಡಿಕೊಂಡು ಜಾರಿಗೊಳಿಸುವಂತಹ ಕೆಲಸವನ್ನ ನಿರ್ವಹಿಸ್ತಾ ಹೋಗುತ್ತೆ. ಏಳನೇದಾಗಿ ವ್ಯಾಪಾರ ಚಕ್ರಗಳ ನಿಯಂತ್ರಣ ಅಥವಾ ಆರ್ಥಿಕ ಆವರ್ತಗಳ ನಿಯಂತ್ರಣ. ಹಣದುಬ್ಬರ ಮತ್ತು ಮುಗ್ಗಟ್ಟು ಆರ್ಥಿಕತೆಯಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಹೋಗುತ್ತೆ. ಹಾಗಾಗಿ ಆರ್ಥಿಕ ಚಟುವಟಿಕೆಗಳು ತೀವ್ರತರದಲ್ಲಿ ಹೆಚ್ಚಳವನ್ನ ಸಾಧಿಸುವುದು ಎಷ್ಟು ಉಪಯುಕ್ತವಾಗಿರುತ್ತೋ ಹಾಗೆ ಅಪಾಯಕಾರಿಯೂ ಕೂಡ ಆಗಿರುತ್ತೆ. ಅದೇ ರೀತಿ ಆರ್ಥಿಕ ಚಟುವಟಿಕೆಗಳು ತೀವ್ರ ಕುಸಿತವನ್ನ ಅನುಭವಿಸೋದು ಕೂಡ ಅದು ಹೆಚ್ಚು ಅನುಕೂಲಕರವಲ್ಲ. ಅದರ ಬದಲಾಗಿ ತೀವ್ರವಾದಂತಹ ಆರ್ಥಿಕ ಚಟುವಟಿಕೆಗಳ ಹೆಚ್ಚಳ ಅಥವಾ ಕುಸಿತ ಉಂಟಾಗದ ಹಾಗೆ ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಆ ಮೂಲಕ ಪ್ರಗತಿಯನ್ನು ಸಾಧಿಸೋದು ಬಹಳ ಅತ್ಯಗತ್ಯ. ಸೊ ಈ ಕಾರಣದಿಂದಾಗಿ ಈ ವ್ಯಾಪಾರ ಚಕ್ರಗಳನ್ನ ನಿಯಂತ್ರಣ ಮಾಡುವ ಮೂಲಕ ನಿಯಮಿತವಾದಂತಹ ಪ್ರಗತಿಗೆ ಬೇಕಾಗಿರುವಂತಹ ಅಭಿವೃದ್ಧಿಯ ದರವನ್ನ ಕಾಪಾಡಿಕೊಳ್ಳೋದಕ್ಕೆ ಈ ಹಣಕಾಸು ನೀತಿ ಹೆಚ್ಚು ಸಹಕಾರಿಯಾಗಿರುತ್ತೆ. ಸೊ ಈ ಒಂದು ಉದ್ದೇಶದಿಂದಲೂ ಕೂಡ, ಅಂದ್ರೆ ವ್ಯಾಪಾರ ಚಕ್ರಗಳನ್ನ ನಿಯಂತ್ರಣ ಮಾಡುವ ಉದ್ದೇಶದಿಂದಲೂ ಕೂಡ ಕೇಂದ್ರ ಬ್ಯಾಂಕ್ಗಳು ಹಣಕಾಸು ನೀತಿಯನ್ನ ಅಳವಡಿಸ್ಕೊಳ್ತಿರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಈ ಎಲ್ಲಾ ಅಂಶಗಳು ಕೂಡ ಒಂದು ಹಣಕಾಸು ನೀತಿಯ ಉದ್ದೇಶಗಳಾಗಿದ್ದು, ಇವು ಆರ್ಥಿಕ ಅಭಿವೃದ್ಧಿಗೆ ಹಣಕಾಸು ವ್ಯವಸ್ಥೆಯ ಒಂದು ಬದ್ಧತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಹೆಚ್ಚು ಸಹಕಾರಿಯಾಗಿರುತ್ತೆ ಎಂಬುದಾಗಿ ಹೇಳಬಹುದು. ಹಣಕಾಸು ನೀತಿಯನ್ನ ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕ್ಗಳು ಒಂದು ನಿರ್ದಿಷ್ಟ ಪರಿಕರಗಳನ್ನ, ಟೂಲ್ಸ್ ಅಂತ ಹೇಳ್ತೀವಿ, ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ ಅಂತೇಳಿ, ಈ ಹಣಕಾಸು ನೀತಿಯ ಪರಿಕರಗಳನ್ನ ಬಳಸ್ಕೊಂಡು ಆ ಮೂಲಕ ಈ ಒಂದು ಎಲ್ಲ ಉದ್ದೇಶಗಳನ್ನ ಈಡೇರಿಸುವಂತಹ ಒಂದು ಕ್ರಮವನ್ನ ಕೇಂದ್ರ ಬ್ಯಾಂಕ್ಗಳು ಕೈಗೊಳ್ತಾ ಹೋಗ್ತವೆ. ಆ ಕ್ರಮಗಳನ್ನ ಪ್ರಧಾನವಾಗಿ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಪರಿಮಾಣಾತ್ಮಕ ಕ್ರಮಗಳು, ಇನ್ನೊಂದು ಗುಣಾತ್ಮಕ ಕ್ರಮಗಳು ಅಂತೇಳಿ. ಪರಿಮಾಣಾತ್ಮಕ ಕ್ರಮಗಳನ್ನ ನಾವು ಕ್ವಾಂಟಿಟೇಟಿವ್ ಮೆಜರ್ಸ್ ಅಂತ ಹೇಳ್ತೀವಿ. ಗುಣಾತ್ಮಕ ಕ್ರಮಗಳನ್ನ ನಾವು ಕ್ವಾಲಿಟೇಟಿವ್ ಮೆಜರ್ಸ್ ಅಥವಾ ಸೆಲೆಕ್ಟಿವ್ ಕ್ರೆಡಿಟ್ ಮೆಜರ್ಸ್ ಎಂಬುದಾಗಿ ಕೂಡ ಕರಿತೀವಿ. ಅಥವಾ ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು, ಆಯ್ದ ಸಾಲ ನಿಯಂತ್ರಣ ಕ್ರಮಗಳು ಎಂಬುದಾಗಿ ಕೂಡ ಕರಿತಾ ಹೋಗ್ತೀವಿ. ಇದರಲ್ಲಿ ಮೊದಲನೇದು ಪರಿಮಾಣಾತ್ಮಕ ಕ್ರಮಗಳು ಅಂತೇಳಿ ಏನ್ ಹೇಳ್ತೀವಿ. ಈ ಪರಿಮಾಣಾತ್ಮಕ ಕ್ರಮಗಳನ್ನ ನಾವು ಮೂರು ಭಾಗಗಳಾಗಿ ವಿಂಗಡಿಸ್ತಾ ಹೋಗ್ತೀವಿ. ಒಂದು ಬ್ಯಾಂಕು ದರ ನೀತಿ, ಎರಡನೇದು ಮುಕ್ತಪೇಟೆಯ ವ್ಯವಹಾರಗಳು, ಮೂರನೇದು ಕಾಯ್ದಿಟ್ಟ ಹಣದ ಪ್ರಮಾಣದಲ್ಲಿ ಬದಲಾವಣೆ ಅಂತೇಳಿ. ಸೊ ಇಲ್ಲಿ ಈ ಮೂರು ಕ್ರಮಗಳ ಮೂಲಕ ಈ ಹಣಕಾಸು ನೀತಿಯನ್ನ ಜಾರಿಗೊಳಿಸಿ ಆರ್ಥಿಕತೆಯಲ್ಲಿ ಸ್ಥಿಮಿತತೆಯನ್ನು ಕಾಯ್ದುಕೊಂಡು ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿಸುವಂತಹ ಕೆಲಸವನ್ನ ಪ್ರತಿಯೊಂದು ಕೇಂದ್ರ ಬ್ಯಾಂಕ್ ನಿರ್ವಹಿಸ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದು ಬ್ಯಾಂಕ್ ರೇಟ್ ಪಾಲಿಸಿ ಅಂತ ಏನ್ ಹೇಳ್ತೀವಿ, ಅಥವಾ ಬ್ಯಾಂಕು ದರ ನೀತಿ ಅಂದ್ರೆ ಏನು ಅನ್ನೋದಾದ್ರೆ, ಬ್ಯಾಂಕು ದರ ನೀತಿ ಅಂತಂದ್ರೆ ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲೆ ಕೇಂದ್ರ ಬ್ಯಾಂಕ್ ವಿಧಿಸುವ ಬಡ್ಡಿಯ ದರವನ್ನೇ
ಬ್ಯಾಂಕು ದರ ನೀತಿ ಎಂಬುದಾಗಿ ಕರಿತೀವಿ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಮಗೆ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಬಳಿ ಇರ್ತಕ್ಕಂಥ ಆಸ್ತಿ ಪತ್ರಗಳನ್ನ, ದಾಖಲೆಗಳನ್ನ, ಚಿನ್ನವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಅಡವಿಟ್ಟು ಪಡೆಯುವ ಸಾಲದ ಮೇಲೆ ಕೇಂದ್ರ ಬ್ಯಾಂಕು ವಿಧಿಸುವ ಬಡ್ಡಿಯ ದರವನ್ನೇ ಬ್ಯಾಂಕು ದರ ಎಂಬುದಾಗಿ ಕರಿತೀವಿ. ಆರ್ಥಿಕತೆಯಲ್ಲಿ ಏನಾದ್ರೂ ಹಣದುಬ್ಬರ ಇದೆ ಅನ್ನೋ ಸನ್ನಿವೇಶ ಇದ್ರೆ ಆಗ ಬ್ಯಾಂಕು ದರವನ್ನ ಹೆಚ್ಚಿಸಿ ಸಾಲವನ್ನ ನಿಯಂತ್ರಿಸ್ತಾ ಹೋಗುತ್ತೆ. ಅದರ ಬದಲಾಗಿ ಒಂದು ವೇಳೆ ಆರ್ಥಿಕತೆಯಲ್ಲಿ ಮುಗ್ಗಟ್ಟಿದೆ, ಆರ್ಥಿಕ ಚಟುವಟಿಕೆಗಳು ಕುಸಿತಾ ಇದೆ ಅಂದ್ರೆ ಬ್ಯಾಂಕು ದರವನ್ನ ಕಡಿಮೆ ಮಾಡಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಹೆಚ್ಚು ಹೆಚ್ಚು ಸಾಲ ದೊರೆಯುವ ಹಾಗೆ ಮಾಡಿ, ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಗೆ, ಉದ್ಯಮ ಸಂಸ್ಥೆಗಳಿಗೆ ಹೆಚ್ಚು ಹೆಚ್ಚು ಸಾಲ ದೊರೆಯುವ ಹಾಗೆ ನೋಡಿಕೊಂಡು ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜಿಸುವಂತ ಕೆಲಸವನ್ನ ಮಾಡುತ್ತೆ. ಹೀಗೆ ಹಣದುಬ್ಬರವಿದ್ದಾಗ ಬ್ಯಾಂಕು ದರವನ್ನ ಹೆಚ್ಚಿಸಿ, ಕುಗ್ಗು ಪ್ರಸರಣವಿದ್ದಾಗ ಬ್ಯಾಂಕು ದರವನ್ನ ಕಡಿಮೆ ಮಾಡಿ, ಆ ಮೂಲಕ ಆರ್ಥಿಕ ಸ್ಥಿರತೆಗೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕೆಲವೊಂದು ಪರಿಕಲ್ಪನೆಗಳನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಅದರಲ್ಲಿ ಮೊದಲನೇದು ರೆಪೋ ದರ ಎಂಬುದಾಗಿ ಹೇಳ್ತೀವಿ. ಇದಕ್ಕೆ ಕನ್ನಡದಲ್ಲೂ ಕೂಡ ನಾವು ಈ ರೆಪೋ ದರವನ್ನ ಪದವನ್ನೇ ಬಳಸ್ಕೊಳ್ತೀವಿ. ಇಂಗ್ಲಿಷಲ್ಲಿ ರೆಪೋ ರೇಟ್ ಎಂಬುದಾಗಿ ಹೇಳ್ತೀವಿ. ಪ್ರಸ್ತುತದಲ್ಲಿ ಇದು 4% ಅಂದ್ರೆ 2020 ನವೆಂಬರ್ನಲ್ಲಿ ಇದರ ದರ 4% ಹಾಗಂದ್ರೆ ಏನು ಅನ್ನೋದಾದ್ರೆ, ರೇಟ್ ಅಟ್ ವಿಚ್ ದ ಸೆಂಟ್ರಲ್ ಬ್ಯಾಂಕ್ಸ್ ಲೆಂಡ್ಸ್ ಮನಿ ಟು ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಟ್ ದ ಟೈಮ್ ಆಫ್ ಶಾರ್ಟೇಜ್ ಆಫ್ ಫಂಡ್ಸ್. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳ ಬಳಿ ಹಣದ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರ. ಸೊ ಆ ಬಡ್ಡಿಯ ದರ ಎಷ್ಟಿದೆ ಅಂದ್ರೆ 4%. ಇದನ್ನ ಅಲ್ಪಾವಧಿಗೆ ಈ ರೀತಿಯ ನೆರವನ್ನ ಒದಗಿಸಿಕೊಡ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಪರಿಕಲ್ಪನೆ ಏನಪ್ಪಾ ಅಂದ್ರೆ ರಿವರ್ಸ್ ರೆಪೋ ರೇಟ್ ಎಂಬುದಾಗಿ ಹೇಳ್ತೀವಿ. ಅಂದ್ರೆ ವಿರುದ್ಧ ರೆಪೋ ದರ ಎಂಬುದಾಗಿ ಹೇಳ್ತೀವಿ. ಅದು 3.35% ಅಂದ್ರೆ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕ್ಗಳಿಂದ ಪಡೆಯುವ ಒಂದು ಹಣಕ್ಕೆ ನೀಡುವ ಬಡ್ಡಿಯ ದರವನ್ನೇ ನಾವು ರಿವರ್ಸ್ ರೆಪೋ ರೇಟ್ ಎಂಬುದಾಗಿ ಹೇಳ್ತೀವಿ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಬಳಿ ಇರುವಂತಹ ಹಣವನ್ನ ಕೇಂದ್ರ ಬ್ಯಾಂಕಿಗೆ ನೀಡಿದಾಗ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕ್ಗಳಿಂದ ಪಡೆದಂತಹ ಹಣಕ್ಕೆ ನೀಡುವ ಬಡ್ಡಿಯ ದರವೇ ನಾವೇನಂತ ಕರಿತೀವಿ ಅಂದ್ರೆ ರಿವರ್ಸ್ ರೆಪೋ ರೇಟ್ ಎಂಬುದಾಗಿ ಕರಿತಾ ಹೋಗ್ತೀವಿ. ಹಾಗೆ ಇನ್ನೊಂದು ಪರಿಕಲ್ಪನೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಎಂಬುದಾಗಿ ಹೇಳ್ತೀವಿ. ಇದು ಪ್ರಸ್ತುತದಲ್ಲಿ 4.65% ಶೇಕಡ. ಸೊ ಅಂದ್ರೆ ಹಾಗಂದ್ರೆ ಏನಪ್ಪಾ ಅಂದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಬಾರೋಸ್ ಫಂಡ್ ಓವರ್ ನೈಟ್ ಫ್ರಮ್ ದ ಸೆಂಟ್ರಲ್ ಬ್ಯಾಂಕ್. ಅಂದ್ರೆ ಕೇಂದ್ರ ಬ್ಯಾಂಕಿನಿಂದ ವಾಣಿಜ್ಯ ಬ್ಯಾಂಕ್ಗಳು ಒಂದು ದಿನದೊಳಗೆ ಪಡೆಯುವಂತಹ ಒಂದು ಹಣಕ್ಕೆ ನೀಡುವ ಬಡ್ಡಿಯ ದರವನ್ನೇ ನಾವೇನಂತ ಕರಿತೀವಿ ಅಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಎಂಬುದಾಗಿ ಕರಿತೀವಿ. ಇದು 4.6% ಎಂಬುದಾಗಿ ಹೇಳ್ತಾ ಹೋಗ್ತೀವಿ. ಹಾಗೆ ಬ್ಯಾಂಕ್ ರೇಟ್ ಅನ್ನೋದಾದ್ರೆ ಈಗಾಗಲೇ ನಾನು ಹೇಳಿರೋ ಹಾಗೆ ಈ ಬ್ಯಾಂಕ್ ರೇಟ್ ಅನ್ನೋದನ್ನ ನಾವು ಏನು ಅಥವಾ ಯಾವ ರೀತಿ ಗುರುತಿಸ್ತಾ ಹೋಗ್ತೀವಿ ಅಂದ್ರೆ ಈ ಬ್ಯಾಂಕ್ ರೇಟ್ ಇಸ್ ದ ಇಂಟ್ರೆಸ್ಟ್ at which a nation's central bank lend money to domestic banks, often in the form of very short-term loan. ಅಂದ್ರೆ ಅಲ್ಪಾವಧಿಗೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಒದಗಿಸಿಕೊಡುವಂತಹ ಸಾಲದ ಮೇಲೆ ಕೇಂದ್ರ ಬ್ಯಾಂಕು ವಿಧಿಸುವ ಬಡ್ಡಿ ದರವನ್ನೇ ಬ್ಯಾಂಕ್ ದರ ಅಂತ ಕರಿತೀವಿ. ಇದು ಪ್ರಸ್ತುತದಲ್ಲಿ 4.65% ಸೊ $4.65 ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗೆ ಇನ್ನೂ 2 ಪ್ರಮುಖವಾದಂತಹ ಪರಿಕಲ್ಪನೆಗಳಿದೆ. ಇದಕ್ಕೆ CRR ಅಂತ ಹೇಳ್ತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತೇಳಿ, ನಗದು ಮೀಸಲು ಅನುಪಾತ ಅಂತೇಳಿ ಹೇಳ್ತೀವಿ. ಸೊ ಇದು 4% ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಮಿನಿಮಮ್ ಫ್ರಾಕ್ಷನ್ ಆಫ್ ದಿ ಟೋಟಲ್ ಡೆಪಾಸಿಟ್ಸ್ ಆಫ್ ಕಸ್ಟಮರ್ಸ್ ವಿಚ್ ಕಮರ್ಷಿಯಲ್ ಬ್ಯಾಂಕ್ಸ್ ಹ್ಯಾವ್ ಟು ಹೋಲ್ಡ್ ಆಸ್ ರಿಸರ್ವ್ಸ್ ಐದರ್ ಇನ್ ಕ್ಯಾಶ್ ಆರ್ ಆಸ್ ಡೆಪಾಸಿಟ್ಸ್ ವಿತ್ ಇನ್ ದ ಸೆಂಟ್ರಲ್ ಬ್ಯಾಂಕ್. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಂದ ಠೇವಣಿ ರೂಪದಲ್ಲಿ ಸ್ವೀಕರಿಸಿದಂತಹ ಹಣದಲ್ಲಿ 4% ಕನಿಷ್ಠ ಪ್ರಮಾಣದಲ್ಲಿ ಕೇಂದ್ರ ಬ್ಯಾಂಕಿನಲ್ಲಿ ಠೇವಣಿಯ ರೂಪದಲ್ಲಿ ಇಡಬೇಕಾಗತ್ತೆ.
ಅದನ್ನೇ ಏನಂತ ಕರಿತೀವಿ ಅಂತಂದ್ರೆ ಕ್ಯಾಶ್ ರಿಸರ್ವ್ ರೇಷ್ ಅಥವಾ ನಗದು ಮೀಸಲು ಅನುಪಾತ ಎಂಬುದಾಗಿ ಕರಿತೀವಿ. ಇನ್ನೂ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಂದ ಸ್ವೀಕರಿಸಿದಂತಹ ಠೇವಣಿಯಲ್ಲಿ 4% ಕೇಂದ್ರ ಬ್ಯಾಂಕಿನಲ್ಲಿ ಠೇವಣಿಯ ರೂಪದಲ್ಲಿ ಇಡಬೇಕಾಗತ್ತೆ. ಇದನ್ನೇ ನಾವು ನಗದು ಮೀಸಲು ಅನುಪಾತ ಎಂಬುದಾಗಿ ಕರಿತೀವಿ. ಹಾಗೆ ಇನ್ನೊಂದು ಪರಿಕಲ್ಪನೆ ಇದೆ SLR ಅಂತೇಳಿ, ಅಂದ್ರೆ ಸ್ಟ್ಯಾಚ್ಯುರಿ ಲಿಕ್ವಿಡಿಟಿ ರೇಷಿಯೋ ಎಂಬುದಾಗಿ ಕರಿತಾ ಹೋಗ್ತೀವಿ. ಶಾಸನಾತ್ಮಕ ದ್ರವ್ಯತ್ವ ಪ್ರಮಾಣ ಎಂಬುದಾಗಿ ಹೇಳ್ತೀವಿ. ಇದು 2020 ನವೆಂಬರ್ನಲ್ಲಿ 21.50 ಅಷ್ಟಿದೆ. ಈ ಶೇಕಡವಾರು ಪ್ರಮಾಣವನ್ನ ಹೇಗೆ ಹೇಳ್ತಾ ಹೋಗ್ತೀವಿ ಅಥವಾ ಹೇಗೆ ಇದನ್ನ ವ್ಯಾಖ್ಯಾನಿಸ್ತಾ ಹೋಗ್ತೀವಿ ಅನ್ನೋದಾದ್ರೆ, ಈ ಶಾಸನಾತ್ಮಕ ದ್ರವ್ಯತ್ವ ಪ್ರಮಾಣ ಅಂತಂದ್ರೆ ದ ರಿಸರ್ವ್ ರಿಕ್ವೈರ್ಮೆಂಟ್ that the commercial banks in India are required to maintain in the form of cash, gold reserves, RBI approved securities before providing credit to the customers. ಅಂದ್ರೆ ಬ್ಯಾಂಕ್ಗಳು ತಮ್ಮ ಬಳಿ ಇರುವಂತಹ ಹಣವನ್ನ ಸಾರ್ವಜನಿಕರಿಗೆ ಸಾಲವಾಗಿ ಕೊಡುವ ಮೊದಲು ಕನಿಷ್ಠ ಪಕ್ಷ 21.50 ಚಿನ್ನದ ಸಂಗ್ರಹ ರೂಪದಲ್ಲಿ ಅಥವಾ ನಗದು ರೂಪದಲ್ಲಿ ಅಥವಾ RBI ದೃಢೀಕರಿಸಿದ ಭದ್ರತೆಗಳ ರೂಪದಲ್ಲಿ ಯಾವಾಗಲೂ ಕಾಡ ಇಟ್ಕೊಂಡೇ ಇರಬೇಕಾಗತ್ತೆ. ಈ ರೀತಿ ಇಟ್ಕೊಳ್ಬೇಕಾಗಿರುವಂತಹ ಮೊತ್ತವನ್ನ ಏನಂತ ಕರಿತೀವಿ ಅಂದ್ರೆ ಶಾಸನಾತ್ಮಕ ದ್ರವ್ಯತ್ವ ಪ್ರಮಾಣ ಅಂತ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಗೆ ತಮ್ಮ ಒಟ್ಟಾರೆ ಏನು ಹಣ ಇರುತ್ತೆ ಆ ಹಣದಲ್ಲಿ ಸಾಲವಾಗಿ ಕೊಡೋದಕ್ಕಿಂತ ಮೊದಲು ಕನಿಷ್ಠ 21.50 ನಗದು ಅಥವಾ ಚಿನ್ನದ ಸಂಗ್ರಹ ಅಥವಾ RBI ದೃಢೀಕರಿಸಿದಂತಹ ಒಂದು ಭದ್ರತೆಗಳಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ಬೇಕಾಗತ್ತೆ. ಇದನ್ನೇ ಶಾಸನಾತ್ಮಕ ದ್ರವ್ಯತ್ವ ಪ್ರಮಾಣ ಅಂತ ಹೇಳ್ತೀವಿ. ಹೀಗೆ ಈ SLR, CRR ಹಾಗೆ ಬ್ಯಾಂಕು ದರ ಇವುಗಳನ್ನು ಅನುಸರಿಸಿ ಆರ್ಥಿಕತೆಯಲ್ಲಿ ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣವನ್ನು ನಿಯಂತ್ರಿಸುವ ಮೂಲಕ ಅದು ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಎರಡನೇದಾಗಿ ಮುಕ್ತ ಪೇಟೆಯ ವ್ಯವಹಾರ ಎಂಬುದಾಗಿ ಕರಿತೀವಿ. ಸೊ ಮುಕ್ತ ಪೇಟೆಯ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತೇಳಿ ಹೇಳ್ತೀವಿ. ಅಂದ್ರೆ ಕೇಂದ್ರ ಬ್ಯಾಂಕ್ ತನ್ನದೇ ಆದಂತಹ ಒಂದು ಸೆಕ್ಯೂರಿಟಿಗಳನ್ನ ಮುಕ್ತ ಪೇಟೆಯಲ್ಲಿ ಮಾರಾಟ ಮಾಡ್ತಾ ಹೋಗುತ್ತೆ. ಯಾವಾಗ ಹಣದುಬ್ಬರ ಇರುತ್ತೆ ಆಗ ಈ ಒಂದು ಸೆಕ್ಯೂರಿಟಿಗಳನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಈ ಸೆಕ್ಯೂರಿಟಿಗಳನ್ನ ಕೊಂಡಂತಹ ಜನ ಹಣವನ್ನ ಬ್ಯಾಂಕಿಗೆ ಕೊಡ್ತಾ ಹೋಗ್ತಾರೆ. ಆಗ ಸಾರ್ವಜನಿಕರ ಬಳಿ ಹಣ ಕಡಿಮೆ ಆಗ್ತಾ ಹೋಗೋದ್ರಿಂದ ಕೊಂಡುಕೊಳ್ಳುವಂತ ಶಕ್ತಿ ಕಡಿಮೆ ಆಗುತ್ತೆ, ಬೆಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಹಣದುಬ್ಬರವಿದ್ದಾಗ ಮುಕ್ತ ಪೇಟೆಯಲ್ಲಿ ಕೇಂದ್ರ ಬ್ಯಾಂಕ್ ಸೆಕ್ಯೂರಿಟಿಗಳನ್ನ ಮಾರಾಟ ಮಾಡಿ ಸಾರ್ವಜನಿಕರ ಬಳಿ ಇರತಕ್ಕಂತ ಹಣವನ್ನ ತನ್ನ ಬಳಿ ಬರುವ ಹಾಗೆ ನೋಡ್ಕೊಂಡು ಬೆಲೆಗಳು ಕಡಿಮೆ ಆಗುವ ಹಾಗೆ ಮಾಡುತ್ತೆ. ಅದರ ಬದಲಾಗಿ ಒಂದು ವೇಳೆ ಕುಗ್ಗು ಪ್ರಸರಣ ಇದೆ ಅಥವಾ ಬೆಲೆಗಳು ಕುಸಿತಾ ಇದೆ ಅಂದ್ರೆ ಏನು ತಾನು ಮಾರಾಟ ಅಥವಾ ತಾನು ಕೊಂಡ್ಕೊಂಡು ಇರುವಂತಹ ಅಥವಾ ತಾನು ಏನು ಮಾರಾಟ ಮಾಡಿ ಹಣವನ್ನ ಸಾರ್ವಜನಿಕರಿಂದ ಕ್ರೋಢೀಕರಣ ಮಾಡಿರುತ್ತೆ ಅವರಿಗೆ ಒಂದು ನಿರ್ದೇಶನವನ್ನು ಕೊಡುತ್ತೆ. ಯಾರೆಲ್ಲ ತನ್ನಿಂದ ಸೆಕ್ಯೂರಿಟಿಗಳನ್ನ ಕೊಂಡಿದ್ದೀರಿ ಅವರು ತನಗೆ ಹಿಂತಿರುಗಿಸಿ ಹಣ ಪಡಿಬೇಕು ಅನ್ನೋದನ್ನ ನಿಗದಿಪಡಿಸ್ತಾ ಹೋಗುತ್ತೆ ಅಥವಾ ಒಂದು ನಿರ್ದಿಷ್ಟ ದಿನಾಂಕ ಅಥವಾ ಅವಧಿಯನ್ನ ನಿಗದಿಪಡಿಸುತ್ತೆ. ಆ ಅವಧಿಯಲ್ಲಿ ಜನ ಏನ್ ಮಾಡ್ತಾರೆ ಅಂದ್ರೆ ಸೆಕ್ಯೂರಿಟಿಗಳನ್ನ ಕೇಂದ್ರ ಬ್ಯಾಂಕಿಗೆ ಹಿಂದಿರುಗಿಸಿ ಹಣ ಪಡಿತಾರೆ. ಸಾರ್ವಜನಿಕರ ಬಳಿ ಹಣ ಬರುತ್ತೆ. ಆ ಹಣವನ್ನ ಅವರು ತಮ್ಮ ಅಗತ್ಯತೆಗಳಿಗಾಗಿ ವೆಚ್ಚ ಮಾಡ್ತಾ ಹೋಗೋದ್ರಿಂದ ಬೇಡಿಕೆ ಹೆಚ್ಚಿ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಹಣದುಬ್ಬರ ಇದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ಮುಕ್ತ ಪೇಟೆಯಲ್ಲಿ ಭದ್ರತೆಗಳನ್ನ ಮಾರಾಟ ಮಾಡಿ ಸಾರ್ವಜನಿಕರಿಂದ ಹಣವನ್ನ ಬ್ಯಾಂಕಿಗೆ ಬರುವ ಹಾಗೆ ನೋಡ್ಕೊಂಡ್ರೆ, ಕುಗ್ಗು ಪ್ರಸರಣದ ಸಂದರ್ಭದಲ್ಲಿ ಸೆಕ್ಯೂರಿಟಿಗಳನ್ನ ಸಾರ್ವಜನಿಕರಿಗೆ ಹಿಂದಿರುಗಿಸಿ ಆ ಸಾರ್ವಜನಿಕರ ಅಥವಾ ಸಾರ್ವಜನಿಕರಿಗೆ ಹಿಂದಿರುಗಿಸುವಂತೆ ಸೂಚಿಸಿ ಹಣವನ್ನ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಸಾರ್ವಜನಿಕರಿಗೆ ಕೊಡ್ತಾ ಹೋಗುತ್ತೆ. ಅಂದ್ರೆ ಏನು ಮಾರಾಟ ಮಾಡಿದಂತ ಸೆಕ್ಯೂರಿಟಿ ಇರುತ್ತೆ ಆ ಸೆಕ್ಯೂರಿಟಿಯನ್ನ ಹಿಂದಿರುಗಿಸು ಅಂತ ಹೇಳಿದಾಗ ಸಾರ್ವಜನಿಕರು ಬ್ಯಾಂಕಿಗೆ ತಂದು ಕೊಡ್ತಾರೆ.
ಬ್ಯಾಂಕ್ ದುಡ್ಡು ಕೊಡುತ್ತೆ. ಆ ದುಡ್ಡು ಕೊಡುವ ಮೂಲಕ ಹಣದ ಪೂರೈಕೆಯನ್ನು ಹೆಚ್ಚಿಸಿ ಆ ಮೂಲಕ ಮುಗ್ಗಟ್ಟನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಮುಕ್ತಪೇಟೆಯ ವ್ಯವಹಾರದ ಮೂಲಕವೂ ಕೂಡ ಹಣದುಬ್ಬರವಿದ್ದಾಗ ಮಾರಾಟ ಮಾಡಿ, ಕುಗ್ಗು ಪ್ರಸರಣವಿದ್ದಾಗ ಸೆಕ್ಯುರಿಟಿಗಳನ್ನು ಹಿಂಪಡೆಯುವ ಮೂಲಕ ಸ್ಥಿರತೆ ಕಾಯ್ದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಇದು ಎರಡನೆಯ ಒಂದು ಪರಿಮಾಣಾತ್ಮಕ ಕ್ರಮ. ಮೂರನೇದಾಗಿ ಕಾಯ್ದಿಟ್ಟ ಹಣದ ಪ್ರಮಾಣದಲ್ಲಿ ಬದಲಾವಣೆ. ಈಗಾಗಲೇ ನಾನು ಹೇಳಿರುವ ಹಾಗೆ ಏನು ಶಾಸನಾತ್ಮಕ ದ್ರವ್ಯತ್ವ ಪ್ರಮಾಣ ಇದೆ, ನಗದು ಮೀಸಲು ಪ್ರಮಾಣ ಇದೆ, ಈ ಎರಡೂ ಪ್ರಮಾಣಗಳನ್ನ ಬಳಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ಸಾರ್ವಜನಿಕರು ಏನು ಬ್ಯಾಂಕ್ನಲ್ಲಿ ಠೇವಣಿ ರೂಪದಲ್ಲಿ ಇಡ್ತಾರೆ, ಆ ಠೇವಣಿಯ ರೂಪದಲ್ಲಿ ಇಟ್ಟಂತಹ ಹಣದಲ್ಲಿ 4% ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾಗತ್ತೆ. ಅದನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ ನಗದು ಮೀಸಲು ಅನುಪಾತ ಎಂಬುದಾಗಿ ಕರಿತೀವಿ. ಹಾಗೆ ಇನ್ನೊಂದು ಸ್ಟ್ಯಾಚ್ಯುರಿ ಲಿಕ್ವಿಡಿಟಿ ರೇಷಿಯೋ ಎಂಬುದಾಗಿ ಕರಿತೀವಿ. ಬ್ಯಾಂಕಿನ ಬಳಿ ಇರುವಂತಹ ಒಟ್ಟು ಹಣದಲ್ಲಿ 21.5% ಹಣವನ್ನ ಯಾವಾಗಲೂ ಕೂಡ ನಗದು ಅಥವಾ ಚಿನ್ನ ಅಥವಾ RBI ಗೊತ್ತುಪಡಿಸಿದಂತಹ ಅಥವಾ ದೃಢೀಕರಿಸಿದಂತಹ ಅಥವಾ ಅನುಮೋದಿಸಿದಂತಹ ಭದ್ರತೆಗಳಲ್ಲಿ ಇದು ಹೂಡಬೇಕಾಗತ್ತೆ ಅಥವಾ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಇದನ್ನ ನಾವು ಶಾಸನಾತ್ಮಕ ದ್ರವ್ಯತ್ವ ಪ್ರಮಾಣ ಅಂತ ಹೇಳ್ತೀವಿ. ಯಾವಾಗ ಈ ಒಂದು ಹಣದಲ್ಲಿ ಬದಲಾವಣೆ ಉಂಟು ಮಾಡಿ ಆ ಮೂಲಕ ಅದು ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅನ್ನೋದನ್ನು ಗಮನಿಸೋದಾದ್ರೆ, ಹಣದುಬ್ಬರ ಇದೆ ಅನ್ನೋದಾದ್ರೆ ಅಂತಹ ಸಂದರ್ಭದಲ್ಲಿ ಬೆಲೆಗಳನ್ನು ನಿಯಂತ್ರಿಸಬೇಕಾಗತ್ತೆ. ಆಗ ಈ ನಗದು ಮೀಸಲು ಅನುಪಾತ ಮತ್ತು ಶಾಸನಾತ್ಮಕ ದ್ರವ್ಯತ್ವ ಪ್ರಮಾಣವನ್ನು ಹೆಚ್ಚಿಸಿ ಆರ್ಥಿಕತೆಗೆ ಹಣದ ಪೂರೈಕೆ ಕಡಿಮೆ ಆಗುವಂತೆ ಮಾಡಿ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಬೆಲೆಗಳನ್ನ ನಿಯಂತ್ರಿಸುತ್ತೆ. ಒಂದು ವೇಳೆ ಏನಾದ್ರೂ ಕುಗ್ಗು ಪ್ರಸರಣ ಇದೆ ಅಂತಲ್ಲ ಅಂದ್ರೆ ಈ ಶಾಸನಾತ್ಮಕ ದ್ರವ್ಯತ್ವ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ, ನಗದು ಮೀಸಲು ಅನುಪಾತವನ್ನ ಕಡಿಮೆ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಹೆಚ್ಚು ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಹೋಗುತ್ತೆ. ಆಗ ಸಾರ್ವಜನಿಕರ ಬಳಿ ಹಣ ಹೆಚ್ಚೋದ್ರಿಂದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿ ಬೆಲೆ ಹೆಚ್ಚಿ, ಹಾಗಾಗಿ ಕುಗ್ಗು ಪ್ರಸರಣ ಅದು ತನ್ನಷ್ಟಕ್ಕೆ ತಾನು ನಿವಾರಣೆ ಆಗ್ತಾ ಹೋಗುತ್ತೆ ಅಂತ. ಹೀಗೆ ಪರಿಮಾಣಾತ್ಮಕ ಕ್ರಮಗಳಲ್ಲಿ ಬ್ಯಾಂಕು ದರ ನೀತಿ, ಮುಕ್ತಪೇಟೆಯ ವ್ಯವಹಾರ, ಕಾಯ್ದಿಟ್ಟ ಹಣದ ಪ್ರಮಾಣದಲ್ಲಿ ಬದಲಾವಣೆಯನ್ನುಂಟು ಮಾಡುವ ಮೂಲಕ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಅಂತೇಳಿ. ಎರಡನೇ ಒಂದು ಈ ಹಣಕಾಸು ನೀತಿಯ ಕ್ರಮ ಅಂತಂದ್ರೆ ಗುಣಾತ್ಮಕ ಕ್ರಮಗಳು ಅಥವಾ ಆಯ್ದ ಸಾಲ ನಿಯಂತ್ರಣ ಕ್ರಮಗಳು ಅಂತ ಹೇಳ್ತೀವಿ. ಇದಕ್ಕೆ ಕ್ವಾಲಿಟೇಟಿವ್ ಮೆಜರ್ಸ್ ಆರ್ ಸೆಲೆಕ್ಟಿವ್ ಕ್ರೆಡಿಟ್ ಮೆಜರ್ಸ್ ಎಂಬುದಾಗಿಯೂ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಗುಣಾತ್ಮಕ ಕ್ರಮಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತಲ್ಲ ಅಂದ್ರೆ, ಮೊದಲನೇದು ಅಂಚಿನ ಮಿತಿಯನ್ನ ನಿರ್ಧರಿಸ್ತಾ ಹೋಗೋದು. ಸೊ ಅಂಚಿನ ಮಿತಿ ಅಂತಂದ್ರೆ ಏನು ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಸಾಲವನ್ನ ಕೊಡ್ತಾ ಹೋಗುತ್ತೆ, ಆ ಸಾಲವನ್ನ ಕೊಡುವಂತಹ ಸಂದರ್ಭದಲ್ಲಿ ಅಗತ್ಯಕ್ಕನುಗುಣವಾಗಿ ಈ ಒಂದು ಲಿಮಿಟ್ ಅನ್ನ ನಿಗದಿಪಡಿಸ್ತಾ ಹೋಗುತ್ತೆ ಅಥವಾ ಮಾರ್ಜಿನಲ್ ಲಿಮಿಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಅಂಚಿನ ಮಿತಿ ಅಂತಂದ್ರೆ ಯಾವುದೇ ಒಂದು ಆಸ್ತಿ ಅಥವಾ ಒಡವೆ ಅಥವಾ ಇನ್ನಿತರ ಆಧಾರಗಳನ್ನು ಇಟ್ಕೊಂಡು ಸಾಲ ಕೊಡ್ತಾ ಹೋಗುವಂತ ಒಂದು ಮಿತಿಯ ಪ್ರಮಾಣವನ್ನ ಏರಿಳಿತಕ್ಕೊಳಪಡಿಸಿ ಸ್ಥಿರತೆಯನ್ನ ಕಾಯ್ದುಕೊಳ್ಳೋದು. ಈಗ ಉದಾಹರಣೆಗೆ 10 ಗ್ರಾಂ ಚಿನ್ನವನ್ನ ಬ್ಯಾಂಕಿನಲ್ಲಿ ಅಡ ಇಟ್ರೆ ಆ ಸಂದರ್ಭದಲ್ಲಿ 30,000 ರೂಪಾಯಿಗಳಷ್ಟು ಸಾಲವನ್ನ ಕೊಡುತ್ತೆ. ಅಂದ್ರೆ 10 ಗ್ರಾಂ ಚಿನ್ನಕ್ಕೆ ಬ್ಯಾಂಕು ನಿಗದಿಪಡಿಸಿರುವಂತಹ ಮಿತಿ ಏನಪ್ಪಾ ಅಂದ್ರೆ 30,000. ಅದನ್ನ ಹೇಗೆ ಬದಲಾವಣೆ ಮಾಡ್ಕೊಳ್ಳುತ್ತೆ ಅಂತಂದ್ರೆ, ಒಂದು ವೇಳೆ ಏನಾದ್ರೂ ಹಣದುಬ್ಬರ ಇದೆ ಅಂದ್ರೆ ಹಣದ ಪೂರೈಕೆ ಜಾಸ್ತಿ ಇದೆ, ಬೆಲೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಈ ಅಂಚಿನ ಮಿತಿಯನ್ನ ಅದು ಹೆಚ್ಚು ಪಡಿಸ್ತಾ ಹೋಗುತ್ತೆ. ಈ ಉದಾಹರಣೆಗೆ ಏನಾದ್ರೂ ಒಂದು ವೇಳೆ 10 ಗ್ರಾಂ ಚಿನ್ನವನ್ನ ಅಡ ಇಟ್ರೆ ಕೇವಲ 20,000 ಸಾಲ ಕೊಡ್ತೀನಿ ಅಂತ ಹೇಳುತ್ತೆ. ಆಗ ಜನರಿಗೆ ಕಡಿಮೆ ಸಾಲ ಸಿಗುತ್ತೆ, ಆಗ ಖರ್ಚು ಕಡಿಮೆ ಮಾಡ್ತಾ ಹೋಗ್ತಾರೆ, ಬೆಲೆಗಳು ಕಡಿಮೆ ಆಗುತ್ತೆ. ಮುಗ್ಗಟ್ಟಿದೆ ಅಂದ್ರೆ ಏನ್ ಮಾಡ್ಬೋದು, ಆಗ ಅಂಚಿನ ಮಿತಿಯಲ್ಲಿ ಬದಲಾವಣೆ ಮಾಡುತ್ತೆ. ಅಂದ್ರೆ 10 ಗ್ರಾಂ ಚಿನ್ನ ಇಟ್ರೆ 40,000 ಸಾಲ ಕೊಡ್ತೀವಿ ಅಂತ ಅಂದ್ರೆ ಮೊದಲಿಗಿಂತ ಹೆಚ್ಚು ಸಾಲ ಸಿಗುತ್ತೆ, ಜನ ಖರ್ಚು ಮಾಡ್ತಾ ಹೋಗ್ತಾರೆ, ಆಗ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಸೊ ಹೀಗೆ ಅಂಚಿನ ಮಿತಿಯನ್ನ ಹೆಚ್ಚಿಸಿ ಇಲ್ಲವೇ ಕಡಿಮೆ ಮಾಡಿ ಆ ಮೂಲಕ
ಈ ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣವನ್ನ ನಿಯಂತ್ರಿಸಿ ಸ್ಥಿರತೆ ಕಾಯ್ದುಕೊಳ್ತಾ ಹೋಗುತ್ತೆ. ಎರಡನೇದು ಅನುಭೋಗಿ ಸಾಲ ನಿಯಂತ್ರಣ ಮಾಡುವಂತ ಒಂದು ಕ್ರಮ. ಅಂದ್ರೆ ಜನ ಅನುಭೋಗಿ ಸರಕುಗಳಿಗಾಗಿ ಏನು ಸಾಲ ಸೌಲಭ್ಯಗಳನ್ನ ಪಡಿತಾ ಹೋಗ್ತಾರೆ ಅದನ್ನ ನಿರ್ಬಂಧಿಸ್ತಾ ಹೋಗುತ್ತೆ. ಅಂದ್ರೆ ಅನುತ್ಪಾದಕ ಅನುಭೋಗಗಳನ್ನ ನಿಯಂತ್ರಿಸೋದು, ಆ ಮೂಲಕ ಆರ್ಥಿಕತೆಯಲ್ಲಿ ಹಣದುಬ್ಬರವನ್ನ ನಿಯಂತ್ರಿಸಬಹುದು. ಹಾಗೆಯೇ ಕುಗ್ಗು ಪ್ರಸರಣ ಇದ್ದಾಗ ಈ ಉತ್ಪಾದಕ ಮತ್ತು ಅನುತ್ಪಾದಕ ಎಂಬ ತಾರತಮ್ಯ ಮಾಡದೆ ಹೆಚ್ಚು ಹೆಚ್ಚು ಸಾಲವನ್ನು ಕೊಟ್ಟು ಜನರ ಬಳಿ ಹೆಚ್ಚು ದುಡ್ಡಿರುವ ಹಾಗೆ ನೋಡ್ಕೊಂಡು ಆ ಮೂಲಕ ಬೆಲೆಗಳು ಹೆಚ್ಚೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಹೋಗ್ಬೋದು. ಸೊ ಹೀಗೆ ಈ ಅನುಭೋಗಿ ಸಾಲ ನಿಯಂತ್ರಣದ ಮೂಲಕವೂ ಕೂಡ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತ ಒಂದು ಕ್ರಮವನ್ನ RBI ಅನುಸರಿಸ್ತಾ ಹೋಗುತ್ತೆ. ಮೂರನೇದಾಗಿ ನಿರ್ದೇಶನವನ್ನ ನೀಡೋದು. ಅಂದ್ರೆ ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ಯಾವ ರೀತಿಯ ಸಾಲವನ್ನ ಕೊಡಬೇಕು, ಗರಿಷ್ಠ ಅಂದ್ರೆ ಎಷ್ಟು ಸಾಲ ಕೊಡಬೇಕು, ಯಾವ ಉದ್ದೇಶಗಳಿಗಾಗಿ ಸಾಲ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ದೇಶನವನ್ನ ನೀಡಿ ಸಾಲದ ಮೇಲೆ ಮಿತಿಯನ್ನ ಹಾಕೋದ್ರ ಮೂಲಕ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ತಾ ಹೋಗುತ್ತೆ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಬ್ಯಾಂಕ್ಗಳಿಗೆ ಉತ್ಪಾದಕ ಸಾಲ ಕೊಡ್ಬೇಕಾ, ಅನುತ್ಪಾದಕ ಸಾಲ ಕೊಡ್ಬೇಕಾ, ಅಲ್ಪಾವಧಿ ಸಾಲ ಕೊಡ್ಬೇಕಾ, ಮಧ್ಯಮಾವಧಿ ಸಾಲ ಕೊಡ್ಬೇಕಾ, ದೀರ್ಘಾವಧಿ ಸಾಲ ಕೊಡ್ಬೇಕಾ, ಯಾವ್ಯಾವ ಉದ್ದೇಶಗಳಿಗೆ ಸಾಲ ಕೊಡಬೇಕು, ಗರಿಷ್ಠ ಮಿತಿ ಎಷ್ಟು, ಹೀಗೆ ನಿರ್ದಿಷ್ಟಪಡಿಸಿದಂತಹ ನಿರ್ದೇಶನಗಳನ್ನ ನೀಡಿ ಹಣದುಬ್ಬರ ಮತ್ತೆ ಮುಗ್ಗಟ್ಟನ್ನ ನಿಯಂತ್ರಿಸಿ ಸ್ಥಿರತೆಯನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗುತ್ತೆ. ನಾಲ್ಕನೇದು ಪಡಿತರ ಸಾಲ ಅಥವಾ ಕ್ರೆಡಿಟ್ ರೇಷನಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಯಾವ ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಸಾಲ ಕೊಡಬೇಕು, ಯಾವ್ಯಾವ ಉದ್ದೇಶಗಳಿಗೆ ಎಷ್ಟೆಷ್ಟು ಸಾಲ ಕೊಡಬೇಕು, ಉತ್ಪಾದಕ ಸಾಲ ಎಷ್ಟು ಕೊಡಬೇಕು, ಅನುತ್ಪಾದಕ ಸಾಲ ಎಷ್ಟು ಕೊಡಬೇಕು, ಅಲ್ಪಾವಧಿ ಸಾಲ ಎಷ್ಟು ಕೊಡಬೇಕು, ದೀರ್ಘಾವಧಿ ಸಾಲ ಎಷ್ಟು ಕೊಡಬೇಕು ಅಂತ ಹೇಳಿ ನಿಗದಿಪಡಿಸಿ ಅದಕ್ಕಿಂತ ಹೆಚ್ಚು ಸಾಲ ದೊರೆಯದ ಹಾಗೆ ನೋಡ್ಕೊಳ್ಳೋದ್ರ ಮೂಲಕ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ತಾ ಹೋಗುತ್ತೆ. ಅಂದ್ರೆ ನಾವು ಇಷ್ಟೇ ಪ್ರಮಾಣದ ಸಾಲವನ್ನ ಕೊಡಬೇಕು ಅಂತ ಹೇಳಿ ಆ ಸಾಲ ಇಷ್ಟಿಷ್ಟೇ ದೊರಿಬೇಕು ಅನ್ನೋ ಮಿತಿಯನ್ನ ಹಾಕಿ ಆ ಮೂಲಕ ಮಾತ್ರ ಕೊಡ್ತಾ ಹೋಗೋದನ್ನೇ ಪಡಿತರ ಸಾಲ ಅಂತ ಹೇಳ್ತೀವಿ. ಸೊ ಈ ಪಡಿತರ ಸಾಲದ ಕ್ರಮಗಳ ಮೂಲಕವೂ ಕೂಡ ಹಣದುಬ್ಬರ ಮತ್ತು ಮುಗ್ಗಟ್ಟನ್ನ ನಿಯಂತ್ರಿಸುವಂತ ಒಂದು ಕೆಲಸವನ್ನ ಈ ಹಣಕಾಸು ನೀತಿಯ ಮೂಲಕ ಕೇಂದ್ರ ಬ್ಯಾಂಕ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ನೈತಿಕ ಒತ್ತಡ ಎಂಬುದಾಗಿ ಹೇಳ್ತೀವಿ, ಮಾರಲ್ ಸೆಷನ್ ಅಂತ ಹೇಳ್ತೀವಿ. ಸೊ ನೈತಿಕ ಒತ್ತಡ ಅಂತಂದ್ರೆ ಬ್ಯಾಂಕ್ಗಳಿಗೆ ನೀವು ಅನುತ್ಪಾದಕ ಸಾಲವನ್ನು ಹೆಚ್ಚು ಕೊಡೋದ್ರಿಂದ, ದೀರ್ಘಾವಧಿ ಸಾಲವನ್ನು ಹೆಚ್ಚು ಕೊಡೋದ್ರಿಂದ ಅಥವಾ ಅಲ್ಪಾವಧಿ ಸಾಲವನ್ನು ಹೆಚ್ಚು ಕೊಡೋದ್ರಿಂದ, ಉತ್ಪಾದಕ ಸಾಲವನ್ನು ಹೆಚ್ಚು ಕೊಡೋದ್ರಿಂದ ಏನ್ ಸಮಸ್ಯೆಗಳಾಗ್ಬೋದು, ಯಾವ ರೀತಿ ಸಾಲ ಕೊಡಬೇಕು, ಯಾವುದು ಕೊಟ್ರೆ ಆರ್ಥಿಕತೆಗೆ ಒಳ್ಳೇದಾಗುತ್ತೆ, ಯಾವುದು ಕೊಟ್ರೆ ಆರ್ಥಿಕತೆಗೆ ಅನಾನುಕೂಲ ಆಗುತ್ತೆ, ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಎಂಬುದಾಗಿ ತಿಳುವಳಿಕೆಯನ್ನು ನೀಡುವುದ್ರ ಮೂಲಕ ಸಾಲ ನೀಡಿಕೆ ಮೇಲೆ ನಿಯಂತ್ರಣವನ್ನ ಹೊಂದುವುದನ್ನೇ ನಾವೇನಂತ ಕರಿತೀವಿ ಅಂದ್ರೆ ನೈತಿಕ ಒತ್ತಡ ಎಂಬುದಾಗಿ ಹೇಳ್ತೀವಿ. ನಂತರ ಪ್ರಚಾರ ಅಂದ್ರೆ ಕೇಂದ್ರ ಬ್ಯಾಂಕು ಸಾಕಷ್ಟು ಪ್ರಚಾರವನ್ನ ಕೈಗೊಳ್ಳುವುದ್ರ ಮೂಲಕ ಹಣಕಾಸು ಸಂಸ್ಥೆಗಳಿಗೆ ತಿಳುವಳಿಕೆಯನ್ನ ನೀಡಬಹುದು. ಹಣದುಬ್ಬರ ಯಾಕೆ ಹೆಚ್ಚಾಗ್ತಾ ಇದೆ, ಕುಗ್ಗು ಪ್ರಸರಣ ಯಾಕೆ ಉಂಟಾಗ್ತಾ ಇದೆ, ಇದರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತಾ ಇದೆ, ಯಾವ ಕಾರಣದಿಂದ ಸಾಲವನ್ನು ನಿಯಂತ್ರಿಸಬೇಕು, ಹೇಗೆ ನಿಯಂತ್ರಿಸಬೇಕು, ಯಾವ ಕ್ಷೇತ್ರಗಳಲ್ಲಿ ನಿಯಂತ್ರಿಸಬೇಕು, ಯಾವ ರೀತಿಯ ಸಾಲಗಳನ್ನು ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ವ್ಯಾಪಕವಾದಂತಹ ಪ್ರಚಾರವನ್ನ, ಹಾಗೆಯೇ ಗ್ರಾಹಕರಿಗೂ ಕೂಡ ಸಾಲವನ್ನು ಹೇಗೆ ಬಳಸ್ಕೋಬೇಕು, ಯಾವ ರೀತಿ ಬಳಸ್ಕೊಳ್ಳೋದ್ರಿಂದ ಹೆಚ್ಚು ಲಾಭ ಆಗುತ್ತೆ, ಆರ್ಥಿಕತೆಗೆ ಹಾನಿ ಆಗಲ್ಲ ಎಂಬುದರ ಬಗ್ಗೆ ತಿಳುವಳಿಕೆಯನ್ನ ಕೊಡುವಂತ ಒಂದು ಮಹತ್ವದ ಕೆಲಸವನ್ನ RBI ಅಥವಾ ಕೇಂದ್ರ ಬ್ಯಾಂಕ್ ಮಾಡೋದ್ರ ಮೂಲಕ ಸಾಲವನ್ನ ನಿಯಂತ್ರಿಸಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತ ಕೆಲಸ ಮಾಡ್ತಾ ಹೋಗುತ್ತೆ. ನಂತರ ನೇರ ಕ್ರಮ ಅಂದ್ರೆ ಶಿಸ್ತು ಕ್ರಮವನ್ನು ಕೈಗೊಳ್ತಾ ಹೋಗಬಹುದು ಅಂತೇಳಿ. ಒಂದು ವೇಳೆ ಯಾವ್ದಾದ್ರು ಒಂದು ಬ್ಯಾಂಕು ಕೇಂದ್ರ ಬ್ಯಾಂಕು ನೀಡಿದಂತಹ ನಿರ್ದೇಶನವನ್ನ, ಸೂಚನೆಯನ್ನ ಪಾಲಿಸದೇ ಇದ್ದಂತಹ ಸಂದರ್ಭದಲ್ಲಿ ನೇರವಾದಂತಹ ಕ್ರಮವನ್ನ ಕೈಗೊಳ್ಬಹುದು. ಅಂದ್ರೆ ಬ್ಯಾಂಕ್ ಲೈಸೆನ್ಸ್ ಅನ್ನ ರದ್ದುಪಡಿಸಬಹುದು, ದಂಡವನ್ನ ಹಾಕಬಹುದು ಅಥವಾ ಅಮಾನತಿನಲ್ಲಿ ಇಡಬಹುದು. ಈ ರೀತಿ ಕ್ರಮಗಳನ್ನ ಅನುಸರಿಸುವ ಮೂಲಕ ಈ ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ ಸಂದರ್ಭದಲ್ಲಿ ಯಾವ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕಿನ ಆದೇಶವನ್ನು ಪಾಲಿಸಲ್ವೋ ಈ ರೀತಿಯ ಒಂದು ಕ್ರಮವನ್ನು ಅನುಸರಿಸಿ ಆ ಮೂಲಕ ಬೆಲೆಗಳಲ್ಲಿ ನಿಯಂತ್ರಣವನ್ನ ಅಥವಾ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಹೋಗಬಹುದಾಗಿದೆ.
ಸೊ ಹೀಗೆ ಒಂದು ರಾಷ್ಟ್ರದಲ್ಲಿ ಹಣಕಾಸು ನೀತಿಯ ಉದ್ದೇಶ ಏನು, ಹಣಕಾಸು ನೀತಿಯ ಉದ್ದೇಶವನ್ನ ಹೇಗೆ ಅನುಷ್ಠಾನಗೊಳಿಸಲಾಗುತ್ತೆ ಅನ್ನೋದಕ್ಕೆ ಹಣಕಾಸು ನೀತಿಯ ಪರಿಕರಗಳು ಯಾವುದು, ಅದರಲ್ಲಿ ಪರಿಮಾಣಾತ್ಮಕ ಕ್ರಮಗಳು ಅಂದ್ರೇನು, ಅಂದ್ರೆ ಬ್ಯಾಂಕು ದರ ಅಂದ್ರೇನು, ಮುಕ್ತಪೇಟೆಯ ವ್ಯವಹಾರ ಅಂದ್ರೇನು, ಕಾಯ್ದಿಟ್ಟ ಹಣದ ಪ್ರಮಾಣ ಅಂದ್ರೇನು, ಹಾಗೆಯೇ ಗುಣಾತ್ಮಕ ಕ್ರಮಗಳು ಅಂದ್ರೇನು, ಆ ಗುಣಾತ್ಮಕ ಕ್ರಮಗಳಲ್ಲಿ ಅಂಚಿನ ಮಿತಿಯನ್ನು ನಿರ್ಧರಿಸುವುದು, ಅನುಭೋಗಿ ಸಾಲ ನಿಯಂತ್ರಣ, ನಿರ್ದೇಶನವನ್ನು ನೀಡೋದು, ಸಾಲದ ಪಡಿತರ ಅಂದ್ರೇನು, ನೈತಿಕ ಒತ್ತಡ ಅಂದ್ರೇನು, ಪ್ರಚಾರ ಅಂದ್ರೇನು, ನೇರ ಕ್ರಮ ಅಂದ್ರೇನು ಅನ್ನೋದನ್ನು ನಾವು ಗಮನಿಸ್ತೀವಿ. ಒಟ್ಟಾರೆಯಾಗಿ ಈ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಕ್ರಮಗಳನ್ನು ಅನುಸರಿಸಿ ಆರ್ಥಿಕತೆಯಲ್ಲಿ ಸಾಮಾನ್ಯವಾಗಿ ಈ ಕೇಂದ್ರ ಬ್ಯಾಂಕ್ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದ್ರ ಮೂಲಕ ದೇಶದ ಅಭಿವೃದ್ಧಿಗೆ, ಆ ಮೂಲಕ ಆರ್ಥಿಕ ಚಟುವಟಿಕೆಗಳು ಯಾವಾಗಲೂ ಸ್ಥಿಮಿತತೆಯಿಂದ ಯಾವುದೇ ಅನಾನುಕೂಲತೆ ಉಂಟು ಮಾಡದಾಗೆ ನೋಡಿಕೊಳ್ಳುವಂತ ಒಂದು ಮಹತ್ವದ ಕಾರ್ಯವನ್ನ ನಿರ್ವಹಿಸ್ತಾ ಹೋಗುತ್ತೆ. ಈ ದೃಷ್ಟಿಯಿಂದ ಹಣಕಾಸು ನೀತಿ ಅತ್ಯಂತ ಮಹತ್ವದಾಗಿದೆ ಎಂಬುದಾಗಿ ಹೇಳ್ಬೋದು. ಧನ್ಯವಾದಗಳು.